ಇವತ್ತು ಒಂದು ವಿಡಿಯೋ ನೋಡಿದೆ, ಲಿಟ್ರಲಿ ಒಂದು ಕ್ಷಣ ದಂಗಾಗೋದೆ. ನಾನು ನನ್ನ ಚಾನಲಲ್ಲಿ ಬೇಗ ನಾನು ಫಸ್ಟ್ ಬ್ಲಾಗ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ಈ ವಿಷಯನೇ ನಾನು ಫಸ್ಟ್ ಬ್ಲಾಗಲ್ಲಿ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ವಿಷಯ ಅದು. ಅಕ್ಟೋಬರ್ 9, 2012, ಜಸ್ಟ್ 17 ವರ್ಷದ ಕಾಲೇಜ್ ವಿದ್ಯಾರ್ಥಿನಿ. ಇವ್ರ ಮೇಲೆ ಒಂದು ಭೀಕರ ಅತ್ಯಾಚಾರ ಆಗಿ ಕೊಲೆ ಆಗಿರುತ್ತೆ. ಈಗಿನ ಕಾಲದಲ್ಲಂತೂ ಈ ಅತ್ಯಾಚಾರ, ಈ ಕೊಲೆ ಇದೆಲ್ಲ ಎಲ್ಲ ಕಡೆ ನಡೀತಿದೆ. ಅದು ಹೇಗಾದರೂ ಮನ್ಸು ಬರುತ್ತೋ ಅವ್ರಿಗೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ಅದು ಅಮ್ಮ ಆಗಿರಲಿ ಅಥವಾ ಅಕ್ಕ ಆಗಿರಲಿ, ತಂಗಿ ಆಗಿರಲಿ. ಅವನು ಒಂದೇ ಒಂದು ಕ್ಷಣ ಯೋಚನೆ ಮಾಡಬೇಕು, ಇದೇ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ಅಥವಾ ಇದೇ ಜಾಗದಲ್ಲಿ ನನ್ನ ಅಕ್ಕ ಇದ್ದಿದ್ರೆ ನನಗೆಷ್ಟು ರಕ್ತ ಕುದೀತಿತ್ತು. ನಾವು ಈ ದೇಶದ ಪ್ರಜೆಯಾಗಿ ಈ ರಾಜ್ಯದಲ್ಲಿ ಇರಬೇಕು ಅಂತಂದರೆ ತುಂಬ ಜವಾಬ್ದಾರಿಯುತವಾಗಿರಬೇಕು. ಯಾಕಂದರೆ ಈ ರೀತಿ ಅನ್ಯಾಯಗಳು ನಡೀತಾನೇ ಇರುತ್ತೆ. ಆ ನ್ಯಾಯಕ್ಕೋಸ್ಕರ ಯಾವ ರೀತಿ ಹೋರಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆನೂ ಯೋಚನೆ ಮಾಡಬೇಕು. ನ್ಯಾಯ ಸಿಕ್ಕಾಗ ಅಟ್ಲೀಸ್ಟ್ ನಮ್ಮನ್ನು ಬಿಟ್ಟು ಹೋಗಿರೋಂಥ ಆ ಜೀವಕ್ಕೆ, ಆ ಆತ್ಮಕ್ಕೆ ಶಾಂತಿಯಾದರೂ ಸಿಗುತ್ತಲ್ಲ. ಅವ್ರನ್ನ ಹೆತ್ತೋರ್ಗಾಗಿರೋಂಥ ಆ ನೋವಿಗೆ, ಆ ಫ್ರಸ್ಟ್ರೇಷನ್ಗೆ, ವರ್ಷಾನುಗಟ್ಲೆಯಿಂದ ಮುಗಿದೇ ಇರೋವಂಥ ಆ ವಿಷಯಕ್ಕೆ ಒಂದು ನ್ಯಾಯ ಸಿಕ್ಬಿಟ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. ಇನ್ನೊಬ್ಬ ಇದೇ ರೀತಿ ಅತ್ಯಾಚಾರ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಬರೀ ಮನಿ ಪವರ್ ಇದೆ ಅಥವಾ ನನಗೆ ಒಂದು ಹೆಸರಿದೆ ಅಂದಿದ ತಕ್ಷಣ ನೀನೇನೋ ಮಾಡಿಬಿಡ್ತೀಯ ಅಂದರೆ ಅದು ನಿಜವಾಗ್ಲೂ ಸುಳ್ಳು. ನಾವು ತುಂಬ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ದೀವಿ. ದೊಡ್ಡ ದೊಡ್ಡ ಮನಿ ಪವರ್ ಇರೋರು ಕೂಡ ಯಾವ ರೀತಿ ಬಿದ್ದು ಹೋಗ್ತಾರೆ ಅಂತ. ನಿಜವಾಗ್ಲೂ ಬೇಜಾರಾಗೋಯ್ತು ನನಗೆ. ಇವರು ಒಂದೊಂದನ್ನು ಹೇಳ್ತಿರ್ಬೇಕಾದ್ರೆ ಹೀಗೆಲ್ಲ ಆಗಿದೆಯಾ? ಅವ್ರು ಬರೀ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಮಾತಾಡಲಿಲ್ಲ, ಆ ಕೇಸ್ ಹಿನ್ನೆಲೆನೂ ಕೂಡ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಈ ಕೇಸ್ ಜೊತೆಗೆ ಇನ್ನೂ 3 ಕೇಸ್ ಯಾವ ರೀತಿ ಲಿಂಕ್ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ರತಿಯೊಬ್ಬ ಕನ್ನಡಿಗನೂ ಈ ವಿಡಿಯೋ ನೋಡಬೇಕು. ಪ್ರತಿಯೊಬ್ಬ ನಮ್ಮ ರಾಜ್ಯದವನು ಕೂಡ ಈ ವಿಡಿಯೋ ನೋಡಬೇಕು. ಮತ್ತೆ ಆ ಕೇಸ್ ರೀಓಪನ್ ಆಗಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಯಾಕೆ ಈ ಥರ ಎಲ್ಲ ಆಗುತ್ತೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಆದರೆ ಒಂದನ್ನು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ, ಯಾರೇ ಈ ಥರದ್ದು ಮಾಡ್ತಾ ಇರಲಿ ನಿಮಗೆ ತಿರುಗಿಸಿ ಹೊಡೆಯುತ್ತೆ. ಧರ್ಮಸ್ಥಳದಲ್ಲಿ ಅಧರ್ಮನ ಮಾಡ್ತಾ ಇರೋವಂಥ ನೀವು ಹೀಗೆ ಇರ್ತೀವಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಗೆ ನಿಜವಾಗ್ಲೂ ಮೂರ್ಖತನ. ಒಂದಲ್ಲ ಒಂದು ದಿವಸ ಕರ್ಮ ಅನ್ನೋದು ನಿಮಗೆ ತಿರುಗಿಸಿ ಹೊಡೆಯುತ್ತೆ. ಅದು 10 ಪಟ್ಟು ಜಾಸ್ತಿ. ಇವ್ರೇನು ಮಾಡ್ತಿದ್ದಾರೆ ಗೊತ್ತಾ? ಈ ರೀತಿ ಯಾರೆಲ್ಲ ಧ್ವನಿ ಎತ್ತಿದ್ದಾರೆ, ಯಾರ್ಯಾರೆಲ್ಲ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಮಾತಾಡ್ತಿದ್ದಾರೆ, ಇದಕ್ಕೆ ನ್ಯಾಯ ಕೊಡೋದಕ್ಕೆ ಹೋರಾಡ್ತಿದ್ದಾರಲ್ಲ, ಇವ್ರಿಗೆ ಬೆದರಿಕೆ ಕರೆಗಳನ್ನ ಕೊಡೋದು ಅಥವಾ ಯಾವುದೋ ಕೋರ್ಟಿಂದ ಲೀಗಲ್ ನೋಟಿಸ್ನ ಕಳಿಸೋದು, ಡಿಫಮೇಷನ್ ಕೇಸಸ್ ಹಾಕೋದು, ಇದೆಲ್ಲ ಮಾಡ್ತಿದ್ದಾರಂತೆ. ಇಟ್ಸ್ ವೆರಿ ಕ್ಲಿಯರ್. ಹಾಗಂದರೆ ಇವ್ರು ಮಾಡ್ತಿರೋದೇ ಕರೆಕ್ಟು. ನ್ಯಾಯ ಕೇಳ್ತಿರೋರು ಕರೆಕ್ಟಾಗೇ ಮಾತಾಡ್ತಿದ್ದಾರೆ ಅಂತ ಅರ್ಥ ಅಲ್ವಾ ಇಲ್ಲಿ? ನಾನು ಇದನ್ನು ನೋಡಿದೆ. ಈ ವಿಡಿಯೋ ಅಪ್ಲೋಡ್ ಆಗಿ 4 ದಿನ ಮೇಲಾಗಿದೆ. ಈ ವಿಡಿಯೋ ಡಿಲೀಟ್ ಕೂಡ ಆಗಿತ್ತು, ಮತ್ತೆ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಮೀಟ್ರ್ ಜಾಸ್ತಿ ಇದೆ. ಅಟ್ಲೀಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಗೊತ್ತಾ? ಈಗ ಸಮೀರ್ MD ಅವ್ರ ಜೊತೆಗೆ ಪ್ರತಿಯೊಬ್ಬರೂ ಇರಬೇಕು, ಪ್ರತಿಯೊಬ್ಬ ಕನ್ನಡಿಗನೂ ಇರಬೇಕು. ಆವಾಗ ಈ ಕೇಸ್ಗೆ ಬೇಗ ನ್ಯಾಯ ಸಿಗುತ್ತೆ. ಬರೀ ಸಮೀರ್ MD ಅವರಲ್ಲ, ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅಂತಲೂ ಕೂಡ ಇದೆ. ಅವ್ರ ವೀಡಿಯೋಸ್ನ ನಾನು ತುಂಬ ನೋಡ್ತಿದ್ದೀನಿ. ಆ್ಯಕ್ಚುಲಿ ಮುಂಚೆಯಿಂದನೂ ನೋಡಿದ್ದೆ, ಆದರೆ ಇವಾಗ ಅದನ್ನು ನೀಟಾಗಿ ಎಲ್ಲ ಡಾಟ್ಸು ಕನೆಕ್ಟ್ ಆಗ್ತಿದೆ. ಇವ್ರು ಹೇಳೋ ರೀತಿ, ಹೇಳಿರೋವಂಥ ವಿಷಯಗಳು ಎಲ್ಲ ಅರ್ಥ ಆಗ್ತಿದೆ ನಿಜವಾಗ್ಲೂ. ನಾನು ಸೀರಿಯಸ್ಲಿ ಹೇಳ್ತಿದ್ದೀನಿ, ಇದನ್ನು ಎಲ್ಲ ಕಡೆ ಶೇರ್ ಮಾಡಿ. ಸಮೀರ್ MD ಅವರ ವೀಡಿಯೋನ ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ನಾನಿಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಪ್ರತಿಯೊಬ್ಬರೂ ಈ ಒಂದು ಕೇಸ್ಗೆ ಸಪೋರ್ಟಾಗಿ ನಿಂತ್ಕೊಳ್ಳೋಣ. ಹೋಗಿರೋ ಜೀವ ಅಂತ ಮತ್ತೆ ಬರಲ್ಲ. ಅಟ್ಲೀಸ್ಟ್ ನ್ಯಾಯ ಆದರೂ ಸಿಕ್ಕರೆ ಆ ಜೀವಗಳಿಗೆ ಕನೆಕ್ಟ್ ಆಗಿರೋಂಥ, ಅಂದರೆ ಅವ್ರ ಅಪ್ಪ ಅಮ್ಮ, ಅವರ ಸಂಬಂಧಿಕರು, ಅವ್ರಿಗಾಗಿರೋಂಥ ನೋವಾದರೂ ಸರಿ ಹೋಗುತ್ತೆ. ಆ್ಯಟ್ಸ್ ಆಫ್ ಸಮೀರ್ MD ಅವರೇ, ಸೀರಿಯಸ್ಲಿ ಹೇಳ್ತಿದ್ದೀನಿ. ನಿಮಗಿರೋವಂಥ ತಾಕತ್ಗೆ, ನಿಮಗಿರೋವಂಥ ಧೈರ್ಯಕ್ಕೆ, ನಿಮಗಿರೋವಂಥ ಮೀಟ್ರಿಗೆ ಸೀರಿಯಸ್ಲಿ ಆ್ಯಟ್ಸ್ ಆಫ್. ಯಾರೂ ಮಾಡೋದಕ್ಕಾಗಲ್ಲ ಈ ಥರ. ಯಾವನಿಗೂ ತಾಕತ್ತಿಲ್ಲ. ಎಷ್ಟೇ ಅಧಿಕಾರ ಇದ್ರೂ ಈ ರೀತಿ ಮಾತಾಡೋದಕ್ಕೆ ತಾಕತ್ತಿಲ್ಲ. ಅಷ್ಟು ಕ್ಲಿಯರಾಗೆ, ಅಷ್ಟು ನೀಟಾಗೆ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇಷ್ಟೇ ಗೈಸ್, ನನಗಂತೂ ತುಂಬ ಬೇಜಾರಾಗಿದೆ. ಈ ವಿಷಯದ ಇನ್ನೇನೇ ಇದ್ರೂ ಕೂಡ ನಾನು ಖಂಡಿತ ಇದಕ್ಕೆ ನಿಲ್ಲುವಂಥ ಪ್ರಯತ್ನ ಪಡ್ತೀನಿ. ಯಾಕಂದರೆ ಸೌಜನ್ಯ ನಮ್ಮನೆ ಮಗಳು ಅನ್ನೋ ಒಂದು ಭಾವನೆ ನಮಗೆಲ್ಲರಿಗೂ ಇರಬೇಕು. ಇದಕ್ಕೆ ನಾನು ನಿಂತ್ಕೋತೀನಿ, ನನ್ನ ಜೊತೆ ಯಾರ್ಯಾರು ನಿಂತ್ಕೋತಾರೋ ನಿಂತ್ಕೊಳ್ಳಿ. ಸಮೀರ್ MD ಅವರೇ, ಸೀರಿಯಸ್ಲಿ ಹೇಳ್ತಿದ್ದೀನಿ, ನಿಮ್ಮ ಜೊತೆ ನಾವಿರ್ತೀವಿ. ಕೊನೆಯದಾಗಿ ನಾನು ಸಿಂಪಲಾಗಿ ಹೇಳೋದು, ಎಲ್ಲರೂ ಇದನ್ನು ಸ್ಟೇಟಸ್ ಹಾಕಿ.
ನನ್ನ ವೀಡಿಯೋ ಅಂತ ಅಲ್ಲ, ಹೋಗ್ಬಿಟ್ಟು ಸಮೀರ್ ಅವ್ರ ವೀಡಿಯೋನ ನೋಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸ್ಟೇಟಸ್ ಹಾಕಿ. ಅದು ಏನಾಗುತ್ತೋ ಗೊತ್ತಿಲ್ಲ, ಇದಕ್ಕೆ ನ್ಯಾಯ ಸಿಗಲೇಬೇಕು. ಇದೆಲ್ಲದಕ್ಕೂ ಪ್ರತಿಯೊಬ್ಬರು ಕನ್ನಡಿಗರು ನಿಂತ್ಕೊಬೇಕು. ನಾನು ನಿಂತ್ಕೋತೀನಿ, ನೀವೆಲ್ಲರೂ ನಿಂತ್ಕೋತೀರಾ. ಈ ಜೀವಕ್ಕೆ ನಾವು ನ್ಯಾಯ ಕೊಡಿಸ್ಬಿಟ್ರೆ ನಿಜವಾಗ್ಲೂ ನಮ್ಮ ಜೀವನದ ಸಾರ್ಥಕತೆ ಇದು ಒಂದಾಗುತ್ತೆ ಅಷ್ಟೇ ಗೈಸ್. ನಾನು ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.